ನೋಡ್ರಿ ಕರೆಕ್ಟ್ ಅಗ್ನಿಹೋತ್ರದ ಟೈಮ್ ಆಗ್ಯದ. ಈಗ ಮಾಡ್ಲಾಕತ್ತೀನಿ ನೋಡ್ರಿ ಅಗ್ನಿಹೋತ್ರ ಟೈಮ್ ಕರೆಕ್ಟ್ ಆಗ್ಯದ. ಎಲ್ಲರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಭಾಳ ದಿವಸದಿಂದ ಹಿಡಿದು ಅಗ್ನಿಹೋತ್ರ ಮಾಡ್ಕೋತ ಬಂದೇನಿ ರೀ. ಅಂದ್ರೆ 1 ವರ್ಷ 2 ವರ್ಷ ಮ್ಯಾಲಾಯಿತು ಅದನ್ನು ಅಗ್ನಿಹೋತ್ರ ಮಾಡ್ಕೋತ ಬಂದೀನು. ಅದರಿಂದ ಎಲ್ಲರಿಗೂ ಭಾಳ ಒಳ್ಳೇದಾಗ್ತದ ಅಂತೇಳಿ ನಾನು ಅಂದ್ಕೊಂಡೇನು. ನನಗೂ ಒಂದು ಸ್ವಲ್ಪ ಆರಾಮ ಅನ್ಸ್ಯದ. ಅದಕ್ಕೆ ಎಲ್ಲರೂ ಇದನ್ನು ಅಗ್ನಿಹೋತ್ರ ಮಾಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ ರೀ. ಯಾಕೆ ಹೇಳಕ್ಕೆ ಬಯಸ್ತೀನಂದ್ರೆ, ಈ ಅಗ್ನಿಹೋತ್ರದಿಂದ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ. ಎಲ್ಲ ನಮ್ಮ ಮನೆಯ ಸುತ್ತಮುತ್ತಲಿನೆಲ್ಲ ವಾತಾವರಣ ಚಲೋ ಅನ್ನಿಸ್ತದ, ನಮ್ಮ ಮನೆ ಚಲೋ ಅನ್ನಿಸ್ತದ, ನಮ್ಮ ಮಕ್ಕಳಿಗೆ ಆರಾಮ ಅನ್ನಿಸ್ತದ ಅಂತ ಹೇಳಿ ನನಗೆ ಅನಿಸಿದ ಅದು ಹೇಳಕತ್ತೀನಿ ರೀ. ನನಗೆ ಆದದ್ದು ಹೇಳಕತ್ತೀನಿ. ಅದಕ್ಕೆ ಈ ಅಗ್ನಿಹೋತ್ರಕ್ಕೆ ಏನು ಮಾಡ್ಬೇಕಲ್ರಿ, ಅದರದ್ದು ಏನು ಅಗ್ನಿಹೋತ್ರಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಇದನ್ನು ತೋರಿಸ್ತೀನಿ ರೀ. ನೋಡ್ರಿ, ಈಗ ಅಗ್ನಿಹೋತ್ರದ ಒಂದು ಇದು ಕುಂಡ ಸಿಗ್ತದೆ ರೀ. ಇದು ಅಗ್ನಿಹೋತ್ರದ ಸ್ಟ್ಯಾಂಡ, ಇದು ಅಗ್ನಿಹೋತ್ರದ ಒಂದು ಕುಂಡ ರೀ. ಇದು ನೋಡ್ರಿ, ಅದಕ್ಕೊಂದು ತುಪ್ಪ ಹಾಕ್ಲಕ್ಕೊಂದು ಚಮಚೆ ಬರ್ತದೆ. ಇದನ್ನು ತುಪ್ಪ ಹಾಕೋರಿ, ಅಥವಾ ಇದ್ರಾಗ ಅಕ್ಕಿ ಅಕ್ಷತೆ ಇಡ್ರಿ. ಆಮೇಲೆ ಇದನ್ನು ಇದು ಹಸಿ ಏನು ಇವು ಕುಳ್ಳ ಬೆರಣೆ ಅಂತಿರಲ್ರಿ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ ಕುಳ್ಳ ಅಂತಾರೆ ಅವಕ್ಕೆ. ಇವು ಬೆರಣೆ ನೋಡ್ರಿ. ಅಂದರೆ ಇದು ಶುದ್ಧ ಹಸುವಿನ ಬೆರಣೆ ರೀ. ಇದು ಬೆರಣೆ. ಇದನ್ನು ಬೆರಣೆ ಹಿಡಿಲಕ್ಕ ಇದೊಂದು ಚಿಮಟ ಬರ್ತದೆ ರೀ. ಅದಕ್ಕೆ ಏನೇನು ಸಾಮಾನುಗಳು ಬೇಕಂದ್ರೆ, ಶುದ್ಧ ಹಸುವಿನ ತುಪ್ಪ ರೀ ಅದು. ಆಮೇಲೆ ಅಕ್ಷತೆ ರೀ. ಅಕ್ಷತೆ ಅಂದ್ರೆ ಇವು ಇದು ಅಂತಾರಲ್ರಿ, ಏನು ಕಂಟ್ರೋಲ್ ಅಕ್ಕಿ ನುಚ್ಚ ಇರಲಾರ್ದಂಥವ್ರಿ. ರೇಷನ್ ಕೊಡ್ತಾರಲ್ರಿ, ರೇಷನ್ ಅಕ್ಕಿ ಅಂತ ದಪ್ಪ ಅಕ್ಕಿ ಬೇಕ್ರಿ. ಇವಕ್ಕೆ ಕಟ್ ಆದಂಥ ಪೀಸ್ ಇರಬಾರ್ದು ರೀ. ಇವೆಲ್ಲ ಕಟ್ ಆಗ್ಲಾರ್ದಂಥ ಪೂರ್ತಿ ತುಂಡಾಗಿರಬಾರ್ದು ನೋಡ್ರಿ, ಅಂಥವು ಅಕ್ಷತೆ ಬೇಕು. ಆಮೇಲೆ ಇವು ಬೆರಣೆ ಬೇಕ್ರಿ, ಅಂದ್ರೆ ಕುಳ್ಳು ಅಂತಾರೆ ರೀ ಕಡೆ. ಇವು ಬೆರಣೆ ಬೇಕು. ಆಮೇಲೆ ಹಸುವಿನ ತುಪ್ಪ ರೀ. ಇಷ್ಟು ಐಟಮ್ ಬೇಕು ನೋಡ್ರಿ. ಇದು ಮಾಡ್ಲಕ್ಕೆ, ಏನು ಅಗ್ನಿಹೋತ್ರ ಮಾಡ್ಲಕ್ಕ ರೀ. ಆಮೇಲೆ ಇನ್ನೊಂದು ಅದು ಅಗ್ನಿಹೋತ್ರದ್ದೊಂದು ಟೈಮಿಂಗ್ ಅದ ರೀ. ಅಗ್ನಿಹೋತ್ರನ ಯಾವಾಗ ಮಾಡ್ಬೇಕಂದ್ರೆ, ಸೂರ್ಯಾಸ್ತದ ಟೈಮ್ದೊಳಗೆ ಸೂರ್ಯ ಹುಟ್ಟುವಂಥ ಅಸ್ತದ ಟೈಮ, ಸೂರ್ಯ ಮುಳುಗುವ ಟೈಮ್ ರೀ. ಅಂದ್ರೆ ಮುಂಜಾನೆ ಸೂರ್ಯ ಹುಟ್ಟುವ ಟೈಮ, ಸಂಜೆಗೆ ಸೂರ್ಯ ಮುಳುಗುವ ಟೈಮ್. 2 ಟೈಮ್ದಾಗ ಅಗ್ನಿಹೋತ್ರ ಮಾಡ್ಬೇಕ್ರಿ. ಅಂದ್ರೆ ಮುಂಜಾನೆ ಸೂರ್ಯ ಅಂದ್ರೆ ಅದಕ್ಕೊಂದು ಅಗ್ನಿಹೋತ್ರಕ್ಕೊಂದು ಆ್ಯಪ್ ಅದ ರೀ. ಅದು ಒಂದು ಜರ್ಮನ್ದು ಆ್ಯಪ್ ಅದ, ಅಗ್ನಿ ಬಡಿ ಆ್ಯಪ್ ಅಂತ್ರಿ. ಅಗ್ನಿ ಬಡಿ ಆ್ಯಪ್ ಅಂತ ಆ್ಯಪ್ ಅದ ರೀ. ಆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ, ಅದು ನಮ್ಮ ಏರಿಯಾಕ್ಕೆ ತಕ್ಕಂತೆ ಅದನ್ನು ಟೈಮಿಂಗ್ ಸೆಟ್ ಮಾಡ್ಕೊಂಡು ಬಿಡ್ಬೇಕ್ರಿ. ಅದು ಟೈಮ್ ತೋರಿಸ್ತದೆ ರೀ. ಅದು ಕರೆಕ್ಟಾಗಿ ಆ ಟೈಮಿಗೆ ಅದನ್ನು ಅಗ್ನಿಹೋತ್ರ ಸ್ಟಾರ್ಟ್ ಮಾಡಬೇಕ್ರಿ. ಮೇನ್ ಇರೋದು ಅದು ಟೈಮಿಂಗ್ ರೀ. ಅಗ್ನಿಹೋತ್ರದಂದ್ರೆ ಏನು ರೀ, ಸೂರ್ಯ ಹುಟ್ಟುವಾಗ ಇಷ್ಟು ಟೈಮ್ ಅಂತ ಹೇಳಿಸಿಂದ ಅಕ್ಷತೆ ಹಾಕಿ ಒಂದು ಮಂತ್ರ ಅದ ರೀ. ಆ ಮಂತ್ರನೂ ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡೋಣ್ರಿ ಅಗ್ನಿಹೋತ್ರ ಮಾಡ್ಲಿಕ್ಕೆ. ಇಲ್ಲಿ ನೋಡ್ರಿ, ಇವು ಬೆರಣೆ ಅದಾವಲ್ರಿ, ಬೆರಣೆನ ಹಿಂಗೆ 4 ಕಡೆ ಇದು ಇಟ್ಕೋಬೇಕ್ರಿ ಬೆರಣೆ. ಇವು ಸ್ವಲ್ಪ ದಪ್ಪ ಅದಾವ್ರಿ, ನಾನು ತರಿಸಿದ್ದು. ಇವು ಸಣ್ಣ ಬೆರಣೆ ಸಿಗ್ತಾವ್ರಿ. 4 ತುಕಡಿ ಅಥವಾ 5 6 ತುಕಡಿ ಹಿಂಗೆ ಇಟ್ಕೊಂಡು ಅದಕ್ಕೆ ಹಸುವಿನ ತುಪ್ಪ ಹಚ್ಕೋಬೇಕ್ರಿ. ಹಿಂಗೆ ಇದು ನೋಡ್ರಿ ತುಪ್ಪ. ಇದು ಬೆರಣೆ ಮೇಲೆ ಇವು ಎಲ್ಲ ತುಪ್ಪ ಹಾಕಬೇಕ್ರಿ ಮೇಲೆ. ಈಗ ನಾನು ಸಾಯಂಕಾಲ ಮಾಡ್ಲಕತ್ತೇನೆ ರೀ.
ಅಂದ್ರೆ ಮುಂಜಾನೆ ಗಡ್ಬಡಿ ಆಗ್ತದಂತ ಸಾಯಂಕಾಲದ ಇದು ಅಗ್ನಿಹೋತ್ರ ತೋರಿಸ್ಲಕತ್ತೀನಿ ರೀ. ಇದು ಪೂರ್ತಿ ಎಲ್ಲ ಆದ ಕೂಡಲೇ ಇದನ್ನು ಅಲಗಾಡಿಸ್ಬಾರ್ದು ರೀ. ಇದೇನು ಫಸ್ಟ್ ಇದು ಆಗ್ತದಲ್ರಿ, ಏನು ಹಚ್ಚು ಇದನ್ನೆಲ್ಲ ರೆಡಿ ಮಾಡೋ ತನಕ ಅಷ್ಟೇ ಇದನ್ನು ಅಳಿಗಾಡಿಸಿ ಹಿಂಗೆ ಇದು ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಇಟ್ಕೋಬೇಕ್ರಿ. ಅಕ್ಷತೆ ಏನು ಹಾಕ್ತೀವಲ್ರಿ, ಅಕ್ಷತೆ ಆದ ಕೂಡಲೇ ಇದನ್ನು ಅಲ್ಲಾಡಿಸ್ಬಾರ್ದು, ಇದನ್ನೇನು ಮುಟ್ಟಬಾರ್ದು ರೀ. ಹಿಂಗೆ ನೋಡ್ರಿ, ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಿಮ್ಗೆ ಅದು ಬೆರಣೆ ತಿಳುವಾದ ಬೆರಣೆ ಇದ್ರೆ ಸ್ವಲ್ಪ ತುಪ್ಪದಾಗ ಆಗ್ತದೆ ರೀ. ಆಮೇಲೆ ಸ್ವಲ್ಪ ಬೆರಣೆ ದಪ್ಪ ಇದ್ದು ಅಂದ್ರೆ ಇದು ಆಗ್ತದ್ರಿ. ಏನು ರೀ ಸ್ವಲ್ಪ ಹತ್ತೋದು ಲೇಟ್ ಆಗ್ತದೆ ರೀ. ಆಮೇಲೆ ಇನ್ನೊಂದು ಏನು ಹೇಳ್ತೀನಂದ್ರೆ, ಇದಕ್ಕೆ ಕರೆಕ್ಟ್ ಆದ ಒಂದು ಟೈಮ್ ಇರ್ತೈತೆ ರೀ. ಸಾಯಂಕಾಲ ಇಷ್ಟು ಟೈಮ, ಮುಂಜಾನೆ ಸೂರ್ಯಾಸ್ತಕ್ಕೆ ಇಷ್ಟು ಟೈಮ, ಸೂರ್ಯ ಮುಳುಗೋದಕ್ಕೂ ಇಷ್ಟು ಟೈಮ್ ಅಂತ ಹೇಳ್ಸಿಂದ ಟೈಮಿಂಗ್ ಅದ ರೀ. ಆ ಟೈಮಿಂಗ್ ಬದಂಗ ಪ್ರಕಾರ ಮಾಡ್ಬೇಕ್ರಿ ಇದನ್ನು. ಇಲ್ಲಿಗೆ ಅದು ಏನೂ ಉಪಯೋಗ ಆಗಂಗಿಲ್ಲ ರೀ ಟೈಮ್ ಪ್ರಕಾರ ಮಾಡ್ಲಿಕ್ಕೆ. ಅದಕ್ಕೆ ಹೇಳ್ತೀನಿ ರೀ, ಈ ಅಗ್ನಿಹೋತ್ರದಿಂದ ಮುಂದೆ ಏನೇನು ನಿಮ್ಗೆ ಅನುಕೂಲಗಳು ನನಗೆ ಸ್ವಲ್ಪ ಆದ ಮಟ್ಟದ ಅನುಭವ ಹೇಳ್ತೀನಿ ರೀ. ನನಗೊಂದು ಸ್ವಲ್ಪ ಮಟ್ಟಿಗೆ ಆರಾಮ ಅನ್ಸ್ಯದ, ಹೆಲ್ತ್ ಆರಾಮ ಅನ್ಸ್ಯದ. ಆಮೇಲೆ ಹಿಂಗೆ ಮನ್ಯಾಗ ಸ್ವಲ್ಪ ತೊಂದರೆ ಅನ್ನಿಸ್ತಿತ್ತು, ಸ್ವಲ್ಪ ಭಾಳ ಅಂತ ಹೇಳಂಗಿಲ್ಲ ರೀ. ನಾ ಕಡಿಮೆ ಆಗ್ತಾ ಮನೆಯೊಳಗೆ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗ್ತದೆ ರೀ. ನಮ್ಮ ಮನಸ್ಸಿಗೆ ನಮ್ಗೆ ಸಂತೋಷ, ಒಂದು ಮಾಡಿದೀವಲ್ಪ ಅನ್ನೋದು ಒಂದು ನೆಮ್ಮದಿ ಹಿಂಗೆ ಸ್ಟಾರ್ಟ್ ಆಗ್ತದೆ ರೀ. ಅದಕ್ಕೆ ಇದನ್ನು ಹೇಳ್ತೀನಿ ನೋಡ್ರಿ. ಇದು ಅಗ್ನಿಹೋತ್ರ ಹೆಂಗೆ ಮಾಡೋದು ಅನ್ನೋದು ನೋಡ್ರಿ. ಇಲ್ಲಿ ಸೈಡಿಗೆ ಒಂದು ತುಪ್ಪದ ದೀಪ ಹಚ್ಕೊಂಡು ಇಟ್ಕೊಂಡೇನ್ರಿ ನಾನು. ಇದು ತುಪ್ಪದ ದೀಪ ಹಚ್ಕೊಂಡು ಈ ಬೆರಣೆಗೆ ಹಚ್ಕೋಬೇಕ್ರಿ ಅದನ್ನು ತುಪ್ಪದ ದೀಪದಿಂದ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ತುಪ್ಪ ಹಾಕಕತ್ತೀನಿ ನೋಡ್ರಿ. ಸ್ವಲ್ಪ ದಿಪ್ಪ ಇದ್ರೆ ಸ್ವಲ್ಪ ಲೇಟ್ ಹಿಡಿತದೆ ರೀ. ಆದರೂ ಫಸ್ಟ್ ಟೈಮಿಂಗ್ ಇದಕ್ಕೆ ಮೊದಲು ಒಂದು 10 ನಿಮಿಷ ರೆಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ ಇದನ್ನೆಲ್ಲ. ಆಮೇಲೆ ನಮ್ಗೆ ಕರೆಕ್ಟ್ ಏನು ಟೈಮ್ ಇರ್ತದಲ್ರಿ, ಆ ಟೈಮ್ಗೆ ಅಗ್ನಿಹೋತ್ರ ಅಕ್ಷತೆ ಹಾಕಿ ಬಿಡಬೇಕ್ರಿ. ನೋಡ್ರಿ, ಇದು ಹತ್ತಿತ್ತು. ಒಂದು ಸ್ವಲ್ಪ ಬೆರಣೆ ದಪ್ಪ ಅದಾವ್ರಿ, ಅದಕ್ಕೆ ಹತ್ತಲಕ್ಕ ಅಷ್ಟು ಲೇಟ್ ಆಗ್ಲಕ್ಕತ್ತದ. ಇಲ್ಲಿ ನೋಡ್ರಿ, ಇದು ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹಚ್ಚಿ ಇದು ಮಾಡ್ಬೇಕ್ರಿ. ಆಮೇಲೆ ಟೈಮ್ ನೋಡ್ಬೇಕ್ರಿ. ಹಿಂಗೆ ಟೈಮ್ ನೋಡ್ಬೇಕ್ರಿ. ಇದು ಹಿಂಗೆ 3 ಬೆರಳಿನೊಳಗೆ ಅಕ್ಷತೆಯನ್ನು ತೊಗೋಬೇಕ್ರಿ. ಹಿಂಗೆ ನೋಡ್ರಿ, ಹಿಂಗೆ 3 ಬೆರಳಿನೊಳಗೆ ಅಕ್ಷತೆಯನ್ನು ತೊಗೊಂಡು ಆಮೇಲೆ ಇದು ಏನು ರೀ ಅಗ್ನಿ ಸ್ಪರ್ಶ ಆಯ್ತಂದ್ರೆ, ಅಗ್ನಿ ಜಾಸ್ತಿ ಆಯ್ತಂದ್ರೆ ಅವಾಗ ಆ ಮಂತ್ರ ಅಂದು ಇದನ್ನು ಇದು ಅಕ್ಷತೆ ಹಾಕಿ ಬಿಡಬೇಕ್ರಿ ಅದ್ರಾಗ. ನೋಡ್ರಿ, ಇದು ಸ್ವಲ್ಪ ಇದು ಬೆರಣೆ ದಪ್ಪ ಅದಾವಲ್ರಿ, ಅದಕ್ಕೆ ಇದು ಆಗೋಲ್ಲ, ಜಲ್ದಿ ಹತ್ತಂಗಿಲ್ಲ ರೀ. ಅದು ಸ್ವಲ್ಪ ನೀವು ಬೆರಣೆ ತಿಳು ತರಿಸ್ರಿ. ನೋಡ್ರಿ, ಈಗ ಸ್ಟಾರ್ಟ್ ಆಯಿತು. ಈಗ ನೋಡ್ರಿ, ಬೆರಣೆ ಅಗ್ನಿ ಇದು ಆಗ್ಲಕ್ಕತ್ತದ. ಹಂಗೆ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೋತೀರ್ರಿ. ಸ್ವಲ್ಪ ತಿಳುವಾದಂಥ ಇದು ತರಿಸ್ಕೊಂಡ್ರೆ, ಬೆರಣೆ ತರಿಸ್ಕೊಂಡ್ರೆ ಕುಳ್ಳ ಅಂತಾರೆ ರೀ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ. ಇದು ತೆಳುವಾದ ಬೆರಣೆ ತರಿಸ್ಕೊಂಡಿವಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಹತ್ಕೋತೈತ್ರಿ ಅದು. ಇದು ನೀವು ಏನೇ ರೆಡಿ ಮಾಡಿದ್ರು ಅಕ್ಷತೆ ಹಾಕುತ್ತಾನ ಅಷ್ಟೇ ರೀ. ಇದನ್ನು ಇದು ಮಾಡೋದು ಅಕ್ಷತೆ ಹಾಕಿದ ಕೂಡಲೇ ಮುಟ್ಟಬಾರ್ದು ರೀ ಅದನ್ನು. ನೋಡ್ರಿ, ಈಗ ನಾನು ಸಾಯಂಕಾಲ ಮಾಡ್ಲಕತ್ತೀನಿ ರೀ. ಅದಕ್ಕೆ ಸಾಯಂಕಾಲದ ಮಂತ್ರ ಹೇಳ್ತೀನಿ ನಿಮಗೆ. ಇದು ನೋಡ್ರಿ, ಹಿಂಗೆ 3 ಬೆರಳಿನೊಳಗೆ ಹಿಂಗೆ ಅಕ್ಷತೆ ತೊಗೋಬೇಕು.
ತೊಗೊಂಡು ಟೈಮ್ ಅದು ಮೊಬೈಲ್ದಾಗ ಟೈಮ್ ನೋಡಿಕೊಂಡು ಅದು ಟೈಮ್ ಎಷ್ಟು ಆಗಿರ್ತದೆ ಅನ್ನೋದು ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಬೇಕ್ರಿ. ನೋಡಿರಿ ಈಗ ನಾ ಹೇಳ್ತೀನಿ, ಕೆಳಗೆ ತೋರಿಸಿದೆ, ನಾ ಹೇಳ್ತೀನಿ ನೋಡಿರಿ. ಈಗ ಕರೆಕ್ಟ್ ಟೈಮಿಗೆ ಹಾಕಬೇಕ್ರಿ. ಇದನ್ನು ಸಾಯಂಕಾಲದ್ದು ಸ್ತೋತ್ರ ಇದು. ಅಗ್ನಿ ಸ್ವಾಹ ಅಗ್ನಿ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಸ್ಟಾರ್ಟ್ ಆಗ್ಯದಲ್ರಿ. ಈ ಅಗ್ನಿ ಮುಗಿಯೋ ತನಕ ಎಲ್ಲರೂ ಇದರ ಮುಂದೆ ಕೈ ಮುಕ್ಕೊಂಡು ಕುಂಡ್ರಬೇಕ್ರಿ. ಎಲ್ಲ ಮನೆಯವ್ರು ಯಾರ್ಯಾರು ಎಲ್ಲರೂ ಮಾಡ್ತಿದ್ರಂದ್ರೆ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ರೀ. ನನಗೆ ಅನಿಸಿದ್ರಿ, ನನಗೆ ಆರಾಮ ಅನ್ಸದ. ಅದಕ್ಕೆ ಈ ಅಗ್ನಿಹೋತ್ರದ್ದು ಇದರದಿಂದ ಏನಿದು ಬೂದಿನೂ ಇರ್ತದಲ್ರಿ, ಈ ಬೂದಿ ತೆಗೆದು ಒಂದು ಡಬ್ಬಿ ಒಳಗೆ ಹಾಕಿ ಇಡ್ಬೇಕ್ರಿ. ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಏನು ಹಾಕಬೇಡ್ರಿ. ಒಂದು ಮಣ್ಣಿನ ಕುಡಿಕೆ ತಗೋರಿ. ಆ ಮಣ್ಣಿನ ಕುಡಿಕೆ ತೊಗೊಂಡ್ಕಿಂದ ಈ ಅಗ್ನಿಹೋತ್ರದ್ದು ಏನಿದು ಬೂದಿ ಇರ್ತದಲ್ರಿ, ಇದು ಭಸ್ಮ, ಆ ಭಸ್ಮ ತೊಗೊಂಡು ಇದು ನೀವು ಈಗ ಗಿಡಕ್ಕೆ ಹಾಕಿರೋ ಬರ್ತದೆ ರೀ. ಮನೆಯೊಳಗೆ ನೀರಾಗ ಹಾಕಿ ಮನೆಗೆ ಸಿಂಪಡಿಸಿದ್ರು ಚಲೋ. ಆಮೇಲೆ ಈ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಸಹಿತ ಇದನ್ನು ಬಳಸ್ತಾರೆ ಅಂತ್ರಿ. ಹೆಲ್ತ್ ಆರಾಮ ಉಳಿತದ ಹೇಳ್ತಾರ್ರಿ ಇದನ್ನೆಲ್ಲ. ಅದನ್ನು ನೋಡಿ ನಮ್ಮ ಸಿಸ್ಟ್ರ್ ಮಾಡ್ತಿದ್ದಳು, ನಮ್ಮ ಸಿಸ್ಟ್ರ್ ನೋಡಿ ನಾ ಮಾಡ್ತಿದ್ದೆ. ಹಿಂಗಾಗಿ ನಮಗೆಲ್ಲ ಆರಾಮ ಅನ್ಸದ. ಎಲ್ಲರೂ ಮಾಡ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ. ಯಾಕಂದ್ರೆ ಇದರಿಂದ ಎಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಚಲೋ ಇರ್ತದೆ, ನಮ್ಮ ಹೆಲ್ತ್ ಚಲೋ ಇರ್ತದೆ, ನಮ್ಮ ಮಕ್ಕಳಿಗೆ ಮನೆಯೊಳಗೆ ಒಂದು ನೆಮ್ಮದಿ, ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಇದನ್ನೆಲ್ಲರೂ ಮಾಡ್ರಿ ಅಂತ ಹೇಳಿ ನಾ ಇಷ್ಟಪಡ್ತೇನೆ ರೀ ಹೇಳಕ್ಕೆ. ಇದರದ್ದು ಮುಂಜಾನೆದ್ದೊಂದು ಸ್ತೋತ್ರ ಅದ ರೀ. ಮುಂಜಾನೆದ್ದು ಏನು ಅದ ಅಂದ್ರೆ ಸೂರ್ಯ ಅಸ್ತದ ಟೈಮ್ದೊಳಗೆ ಮುಂಜಾನೆ ಸೂರ್ಯ ಉದಯದ ಟೈಮ್ದೊಳಗೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಇದು ಮುಂಜಾನೆದ್ರಿ. ಆದರೂ ನಾ ಸ್ತೋತ್ರ ಹಾಕ್ತೀನಿ ರೀ. ಎಲ್ಲರೂ ಇದನ್ನು ಮಾಡ್ರಿ ಅಂತ ಹೇಳಿಕ್ಸಿಂದ ತಮ್ಮಲ್ಲಿ ಕೇಳ್ಕೊತೀನಿ ರೀ. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಮಾಡೋದ್ರಿಂದ ಎಲ್ಲ ಒಂದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಚಲೋ ಇರ್ತದೆ, ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಮನೆಯೊಳಗೆ ಎಲ್ಲ ಒಂದು ಏನು ಮಾನಸಿಕ ಏನು ಮನ್ಯಾಗ ಜಗಳ ಜೂಟಿ ಇಂಥವೆಲ್ಲ ಏನೇನಾರೇ ಆಗ್ತಾವಲ್ರಿ, ಅವೆಲ್ಲನೂ ಒಳ್ಳೇದಾಗ್ತದೆ ಅಂಥೇಳಿ ನನಗೆ ಅನ್ಸ್ಯದ್ರಿ. ನನಗೊಂದು ಸ್ವಲ್ಪ ಒಳ್ಳೇದಾಗ್ಯದ. ಹಂಗೆ ಮಾಡ್ತಾ ಬಂದ್ರನ್ನ ಇದರಿಂದ ಭಾಳ ಒಳ್ಳೇದಾಗ್ತದೆ. ಅದಕ್ಕಾಗಿ ಎಲ್ಲರೂ ಮಾಡಿರಿ, ಎಲ್ಲರೂ ಮಾಡಿ ಮಾಡ್ತೀರ ಅಂಥೇಳಿ ಅಂದ್ಕೊಂಡೇನಿ ರೀ. ಇದಕ್ಕೆ ಇನ್ನೊಂದ್ರಿ, ನಾನ್ ವೆಜ್ ತಿನ್ನೋರು ಮಾಡಬಾರ್ದು, ತಿಲ್ಲಾರ್ದವರು ಮಾಡಬೇಕು ಅನ್ನೋದು ಏನಿಲ್ಲರಿ. ಎಲ್ಲ ಇದರೊಳಗೆ ಏನೂ ಇದು ಇಲ್ಲ, ಜಾತಿ ಭೇದ ಮತ ಅನ್ನೋದು ಏನೂ ಇಲ್ಲ. ಎಲ್ಲ ಹೆಣ್ಣು ಗಂಡು ಎಲ್ಲ ಮಾಡ್ಬೋದು. ಎಲ್ಲರೂ ಸ್ವಚ್ಛತೆ, ಒಂದು ಮನಸ್ಸೊಂದು ಸ್ವಚ್ಛತೆ ಇಟ್ಕೊಂಡು ಮೈಲಿಗೆ ಇದಕ್ಕೇನೂ ಇಲ್ಲರಿ. ಎಲ್ಲ ನೀವು ನಿಮ್ಮ ಮನಸ್ಸೊಂದು ಇದು ಒಳ್ಳೇದು ಇಟ್ಕೊಂಡು ಕೈಕಾಲು ಸ್ವಚ್ಛ ಹಿಂಗೆ ತೊಳ್ಕೊಂಡು ಮಾಡಿದ್ರೂ ಬರ್ತದೆ ರೀ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದ್ನಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಎಲ್ಲರೂ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿರಿ. ಎಲ್ಲರ ಮನೆಯೊಳಗೂ ಈ ಅಗ್ನಿಹೋತ್ರ ಆಗಲಿ ಅಂತ ಹೇಳಿದಿಂದ ನಾ ಎಲ್ಲರಲ್ಲಿ ಕೇಳ್ಕೊತೀನಿ ರೀ. ಎಲ್ಲರಿಗೂ ನಮಸ್ಕಾರ.